ಎಲ್ರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುತ್ ಬರೆ ಎಳಿಕೆ ಒಂದು ತಯಾರಿ ಮಾಡಿಕೊಂಡಿದೆ. ಈಗ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಬೇಕು. ಅವರು ಈಗಾಗಲೇ 200 ಯೂನಿಟ್ ವಿದ್ಯುತ್ನ ಉಚಿತ ನೀಡಿದ್ದಾರೆ. ಈಗ ಅದಕ್ಕೆ ಏರಿಕೆ ಆಗೋದು, ಈಗ ಮಿನಿಮಮ್ ಬಳಸಲು ಕಡಿಮೆ ಆಗಿದ್ದಾರೆ. ಮ್ಯಾಕ್ಸಿಮಮ್ ಬಳಸಿ ಏನು ಉಚಿತಕ್ಕಿಂತ ಈಗ ಪೈಸೆ ಲೆಕ್ಕದಲ್ಲಿ ಕೊಡುವಂಥ ಜನಗಳು ಸಾಕಷ್ಟು ಸಾರ್ವಜನಿಕರು ಕಟ್ತಾವೆ. ಈಗ ಮತ್ತೆ ಅದು ಏರಿಕೆ ಮಾಡಿದ್ರೆ ಒಂದು ಕಡೆ ಉಚಿತ, ಇನ್ನೊಂದು ಕಡೆ ದರ ಏರಿಕೆ ಹೊರೆ, ಇವೆರಡು ಸರಿದೂಗಿಸೋಕ್ಕಾಗಲ್ಲ. ಕೊಟ್ಟ ಮೇಲೆ ಉಚಿತವಾಗಿ ಕೊಡಬೇಕು. ಈಗ ಅದನ್ನು ಏರಿಕೆ ಮಾಡಿಕೊಂಡು ಜನಸಾಮಾನ್ಯರು ಹೊರೆ ಮಾಡಿ, ಈಗ ನೋಡಿ ಉದ್ಯೋಗ ಇಲ್ಲ, ಜನಗಳಿಗೆ ಸಂಪಾದನೆ ಇಲ್ಲ. ಈಗ ಎಲ್ಲ ಉಚಿತ ಕೊಟ್ಬಿಟ್ಟವ್ರೆ. ಈಗ ಅದಕ್ಕೆ ಅವರು ಜನಗಳೆಲ್ಲ ಅಡಾಪ್ಟ್ ಆಗ್ಬಿಟ್ರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳ್ತಿದೆ, ಉಚಿತವಾಗಿ ಕೊಟ್ಟು ಅವ್ರನ್ನ ಈ ಸ್ವಾವಲಂಬಿ ಆಗಿದ್ರೆ ಅವರು ಈಗ ಏನೋ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳುವಂಥ ಶಕ್ತಿನೂ ಕಳ್ಕೊಬಿಡ್ತಾರೆ. ಅವಾಗ ಅದು ಏನಾಗುತ್ತೆ, ಸೋಂಬಾರಿತನ ಬೆಳೆದ್ಬಿಡ್ತದೆ. ದುಡ್ದು ಬದುಕಿ ಜೀವನ ಸಾಗಿಸೋದೇ ಬೇರೆ. ಉಚಿತವಾಗಿ ಕೊಡಲಿ, ಆರೋಗ್ಯ ವಿದ್ಯೆ ಇವೆರಡು ಕೊಟ್ಟರೆ ಸಾಕು. ಈಗ ಉಚಿತ ಕೊಟ್ಟಿರೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಆರ್ಥಿಕವಾಗಿ ಸಂಪನ್ಮೂಲ ಬೇಕಲ್ಲ ಸರ್ಕಾರಕ್ಕೆ. ಈಗ ಅದನ್ನು ರಿಕವರಿ ಮಾಡೋಕ್ಕೆ ಈಗ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರು ಬರೆಯೋದು ಎಷ್ಟು ಸರಿ? ನನ್ನ ತೀರ್ಮಾನ ಏನಂದರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ಏನು ದರ ಏರಿಕೆ ಮಾಡಿದರೆ ಪೈಸೆ ಲೆಕ್ಕದಲ್ಲಿ ಮಾಡೋರೆ ಅದನ್ನು ಮಾಡಬಾರ್ದು. ಕೊಟ್ಟ ಮೇಲೆ ಉಚಿತವಾಗಿ ಕೊಡಬೇಕು. ಬೇರೆ ಏನಿದೆ, ಈಗ ತಂಬಾಕು ಪದಾರ್ಥಗಳ ಮೇಲೆ ಹಾಕಿದ್ದಾರೆ, ಮದ್ಯಪಾನ ಅದ್ರ ಮೇಲೆ ಹಾಕೊಳ್ಳಿ, ಅದು ಬೇಕಾದವ್ರು ತಗೋತಾರೆ, ಬೇಡದವ್ರು ಇಲ್ಲ. ಇದು ಜನಸಾಮಾನ್ಯ ನಿತ್ಯ ಬಳಸುವಂಥ ಇದು ದಿನನಿತ್ಯ ಬಳಸುವಂಥ ವಸ್ತು. ಇದು ಅದನ್ನು ಬೆಲೆ ಏರಿಕೆ ಮಾಡಿದ ಸಂದರ್ಭದಲ್ಲಿ ಜನಸಾಮಾನ್ಯ ಹೊರೆ ಆಯ್ತದೆ. ಉದ್ಯೋಗ ಸೃಷ್ಟಿ ಮಾಡಲಿ, ಆದಾಯ ಇಲ್ಲ. ಇವನ್ನೆಲ್ಲ ಸರ್ಕಾರ ಪರಿಗಣಿಸಬೇಕು. ಪರಿಗಣಿಸೋದ್ರ ಜೊತೆಗೆ ಜನಸಾಮಾನ್ಯರಿಗೆ ಬರೆ ಎಳೆಯೋದಂತ ಜೊತೆಗೆ ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ 2 ಲಕ್ಷದ ಚಿಲ್ಲರೆ ಉದ್ಯೋಗ ಖಾಲಿಯವೆ, ನಿರುದ್ಯೋಗ ತಾಂಡವಾಡ್ತೈತೆ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಈ ದರ ಏರಿಕೆ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಆಲ್ಮೋಸ್ಟ್ 100% ವಿರೋಧ ಇರ್ತದೆ. ಅದನ್ನು ಪರಿಗಣಿಸಿ ಸರ್ಕಾರ ಜನಸಾಮಾನ್ಯರ ಅಭಿಪ್ರಾಯಕ್ಕೆ ತಕ್ಕಂತೆ ಸರ್ಕಾರ ನಡೆಸಬೇಕು. ವಿದ್ಯುತ್ ದರ ಏರಿಕೆ ನನ್ನ ಸಂಪೂರ್ಣವಾದ ವಿರೋಧ ಇದೆ. ಈಗ ಒಂದು ಕಡೆ ಸರ್ಕಾರ ಉಚಿತ ವಿದ್ಯುತ್ ಅಂತ ಕೊಡ್ತಾ ಇದೆ, ಮತ್ತೊಂದು ಕಡೆ 1 ಯೂನಿಟ್ಗೆ 18 ಪೈಸೆಯಿಂದ 50 ಪೈಸೆ ಏರಿಕೆ ಮಾಡಿದೆ. ಒಬ್ಬ ಸಾಮಾನ್ಯ ಮನೆಯವರು ಒಂದು ತಿಂಗಳಿಗೆ 50ರಿಂದ 100 ರೂಪಾಯಿ ಹೆಚ್ಚುವರಿ ಶುಲ್ಕ ಕಟ್ಟಬೇಕಾಗುತ್ತೆ. ಏನಿದು ಸರ್ಕಾರದ ನಡೆ ಏನಿದೆ? ಇದು ನಡೆ ನೋಡಿ, ದ್ವಂದ್ವಾತ್ಮಕ ನಡೆ. ಇಲ್ಲಿ ಉಚಿತವಾಗಿ ಕೊಟ್ಟು ಈ ಕಡೆ ಅವ್ರು ಹೆಚ್ಚುವರಿ ಬಳಸಿದಾಗ ಅದನ್ನು ರಿಕವರಿ ಮಾಡ್ಕೊಳ್ಳೋದು, ಅದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ನಿಲ್ಲಿಸ್ಬಿಡೋ, ಪೂರ್ತಿ ಉಚಿತ ಬೆಸ್ಟ್. ಅದು ಹೆಂಗೋ ಜನಸಾಮಾನ್ಯರು ನಾವು ದುಡ್ಡು ಕಟ್ಟಬೇಕು ಅಂತ ಕಡಿಮೆ ಉಳಿಸಿ ಕೆಲಸಕ್ಕಾರ ಹೋಗಿ ಏನೋ ಒಂದು ಮಾಡ್ಕೋತಾರೆ. ಎಲ್ಲ ಅಕ್ಕಿ ಉಚಿತ ಇದೆ, ಬಸ್ ಉಚಿತ ಇದೆ, ಎಲ್ಲ ಉಚಿತ ಇದೆ. ಈಗ ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಟ್ಟು ಅವ್ರಿಗೆ ಸಂಪಾದನೆ ಮಾಡಿ ಕಟ್ಟುವಂಥ ಕೆಪಾಸಿಟಿ ಕೊಡಲಿ. ಜನಸಾಮಾನ್ಯರಿಗೆ ಸರ್ಕಾರ ಸೃಷ್ಟಿ ಮಾಡಲಿ ಉದ್ಯೋಗಗಳು. ಅದಕ್ಕೆ ನಾವು ನಮ್ಮ ಸಂಪೂರ್ಣ ಬೆಂಬಲನೂ ಇರ್ತದೆ, ಜನಸಾಮಾನ್ಯರ ಬೆಂಬಲನೂ ಇರ್ತದೆ. ಕೊನೆಗೊಂದಿನ ಏನಾಗುತ್ತೆ ಅಂತಂದರೆ, ಇದು ಒಂದು ಉಚಿತ ಭಾಗ್ಯಗಳನ್ನ ಕೊಡೋದ್ರ ಮುಖಾಂತರ ಜನರ ಏನು ದುಡಿಬೇಕು ಅನ್ನೋ ಒಂದು ಶಕ್ತಿನೇ ಈ ಸರ್ಕಾರ ಹಿಡಿದಿಟ್ಕೊಂಡಿದೆಯಾ ಅಂತ ನೋಡಿ. ಈಗ ಹಿಂದೆ ಹೇಳ್ತಿದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಈಗ ಅದಿಲ್ಲ. ಉಚಿತವಾಗಿ ಕೊಟ್ಟು ಏನಾಯ್ತಾರೆ, ಇವರು ಈ ದುಡಿತಾ ಇರುವಂಥ ಮನಸ್ಸಿರುವಂಥವ್ರು ಸೋಮೇರಿತನ ಆಯ್ತಾರೆ. ಜೊತೆಗೆ ಅವರು ದುಡಿಬೇಕು ಅನ್ನೋ ಮನಸ್ಸು ಹೊಟ್ಟಾಯ್ತದೆ. ಈಗ ಈ ಸರ್ಕಾರ ಉಚಿತ ಕೊಡ್ತದೆ, ಮುಂದಿನ ಸರ್ಕಾರ ಕೊಡಲ್ಲ. ಈಗ ಇವ್ರ ದಿಟ್ಟ ನಿರ್ಧಾರ ಎಲ್ಲೋಯ್ತದೆ, ಜನಸಾಮಾನ್ಯರದು ಚಂಚಲತೆ ಆಯ್ತದೆ. ಈಗ ದುಡಿತಾ ಆದರೆ ಅದು ಬಿಡು, ನನ್ನ ಕೆಲಸನ ದುಡಿಬೇಕು, ನನ್ನ ಸಂಪಾದನೆ. ಈಗ ಉಚಿತ ಕೊಟ್ಟು ಅಲ್ಲಿ ನಿಲ್ಲಿಸೋದು, ಈ ನನ್ನ ಸಿಗೋರು ಉಚಿತ ಕೊಡೋದೇ ತಪ್ಪು. ನಿಲ್ಲಿಸ್ಬಿಡ್ಬೇಕು ಉಚಿತನ. ಆರೋಗ್ಯ ಶಿಕ್ಷಣ ಕೊಡಲಿ ಬೆಸ್ಟ್, ನಾನು ಹಿಂದೆ ಹೇಳಿದ್ದೀನಿ. ಅದಕ್ಕಿಂತ ಈಗ ನೋಡಿ, ಬೇರೆ ರಾಜ್ಯಗಳಲ್ಲಿ ಹಾಗೇ ಒಂದು ಸಂಪೂರ್ಣವಾಗಿ ಶಿಕ್ಷಣ ಉಚಿತ ಇದೆ. ಕೊಡಲಿ, ಓದೋರಿಗೆ ಪ್ರತಿಭೆ ಬರ್ತದೆ, ಉದ್ಯೋಗ ಸೃಷ್ಟಿ ಆಯ್ತವೆ, ತಂತ್ರಜ್ಞಾನ ಸೃಷ್ಟಿ ಆಯ್ತದೆ, ಕೌಶಲ್ಯಗಳು ಸೃಷ್ಟಿ ಆಯ್ತವೆ. ಇವೆಲ್ಲ ನಾವು ಪರಿಗಣಿಸಬೇಕಾಯ್ತದೆ. ನಾನು ಜವರೇಗೌಡ ಜವರೇಗೌಡ ಅಂತ, ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ, HD ಕೋಟೆ, ಶಾಂತಿಪುರ. ಕರೆಂಟ್ ಜಾಸ್ತಿ ರೈಟ್ ಮಾಡ್ತಾ ಇದ್ದಾರಲ್ಲ, ಜನಗಳಿಗೆ ಬರೀ ಬರೆ ಆಗೋಯ್ತು. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳ ಮೇಲೆ ಬರೀ ಬರನೇ ಆಗೋಯ್ತು. 5 ಗ್ಯಾರಂಟಿ ಕೊಟ್ರಲ್ಲ ಸರ್, ಏನು ಉಪಯೋಗ ಬರ್ತಾ ಇತ್ತು ನಮ್ಮ ಸರ್ಕಾರಕ್ಕೆ? ಜನಗಳಿಗೆ ಒಂದು ಉಚಿತವಾಗಿ ಒಂದು ಗ್ಯಾಸ್ ಕೊಡಬೇಕಾಯ್ತಪ್ಪ. ಒಂದು ಬಡವ್ರಿಗೆ KSRTC ಬಸ್, ಸಾರಿಗೆ ಬಸ್ ಅವರು ಪಬ್ಲಿಕ್ ಕೇಳೇ ಇಲ್ಲ. ಅದರಲ್ಲಿ ಬರಬೇಕಾದ ಅವಶ್ಯಕತೆ ಇರಲಿಲ್ಲ, ಜನ ಏನು ಕೇಳಿಲ್ಲ. ಅದರ ಅವಶ್ಯಕತೆ ಜನಗಳಿಗೂ ಇರಲಿಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಫ್ರೀ ಇಲ್ಲ ಒಂದು ಜನಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ದ್ವಂದ್ವ ಹೆಚ್ಚುಗಳು ಮಾಡ್ಕೊಂಡ್ರೆ ಬಡವ್ರ ಬಗ್ಗೆ ಗತಿ ಏನು? ಕೂಲಿ ಮಾಡೋಕ್ಕೆ ಹೋಗೋರ್ಗೆ ಕರೆಂಟ್ ಬಿಲ್ ಕಟ್ಟಿಗೆ ಹೋಗ್ತದೆ. ಈಗ ಒಂದು 10 ರೂಪಾಯಿ ಅಕ್ಕಿ ಫ್ರೀ ಕೊಟ್ಬಿಟ್ಟು
ಅವನು ಅನ್ನ ಸಿಗುತ್ತಲ್ಲ ಅಂದ್ಬಿಟ್ಟು ಕೆಲಸಕ್ಕೆ ಹೋಗಲ್ಲ. ಅಲ್ಲಿ ಮೋರಿ ಹತ್ರ ಕೂತಿರ್ತಾನೆ, ಚಾವಡಿ ಕೂತಿರ್ತಾನೆ, ದೇವಸ್ಥಾನ ಮಗ್ಲ ಕೂತಿರ್ತಾನೆ. ಜನಗಳು ಬರೀ ಬರೋದೇ ಆಗೋಯ್ತು ನೋಡಿ. ಎಲ್ಲದರಲ್ಲೂ ಕರೆಂಟ್ಗೆ ಫ್ರೀ 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 ಕರೆಂಟು ಅಂದರು. ಎಲ್ಲಿ ಕರೆಂಟ್ ಫ್ರೀ ಕೊಡ್ತಾಯಿತ್ತು ಸರ್? ಎಲ್ಲಿ ಕೊಡ್ತಾಯಿದ್ರು? 5 ಗ್ಯಾರಂಟಿ ಕೊಡ್ತೀವಿ ಅಂತಂದರು. ಯಾರು ಕೇಳಿದ್ರೆ 5 ಗ್ಯಾರಂಟಿನ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೇಳಿಲ್ಲ, ಎಲ್ಲ ಇರೋದನ್ನೇ ಮಾಡ್ತಾ ಇರೋದು. ಒಬ್ರು ನಾವು 5 ಗ್ಯಾರಂಟಿಲಿ ಯಾರು ಒಳ್ಳೆಯದನ್ನೇ ಬಯಸೇ ಇಲ್ಲ. ಈಗ ಅವ್ರು ಕೊಳ್ಳಿಲ್ಲ ಅಂದರೆ ಜನಗಳೇನು ಊಟ ಮಾಡಲ್ವೇ? ಅವ್ರು ಜೀವನ ಮಾಡಲ್ವೇ? ಬಂದು ಕುಡ್ಕೊಂಡು ಗಲಾಟೆ ಮಾಡೋನು ಸಾಯಂಕಾಲ ಟೈಮು, ಗಂಡ ಎಲ್ಲರೂ ಹೊರಗಡೆ ಹೋದಾಗ ಹೆಂಡತಿ ಮೇಲೆ ಗಲಾಟೆ ಮಾಡೋನು. ಈಗಿನ ಪರಿಸ್ಥಿತಿ ಹೆಂಗಾಯ್ತು ನೋಡಿ. ಈಗ ಅವನು ಅಕ್ಕಿ ಕೊಡ್ತಾರೆ ಅಂದ್ಬಿಟ್ಟು ಕೆಲ್ಸಕ್ಕೂ ಹೋಗಲ್ಲ, ಈತಾಗ ಹೆಂಡ್ತಿನೂ ಬಿಡಲ್ಲ, ತೊಂದರೆ ವೆಚ್ಚ ಮಾಡ್ಕೊಂಡು. ಈಗ ನೋಡಿ ಕರೆಂಟ್ಗೂ ಇಲ್ಲ. ಏನು ತೊಂದರೆ ಕೊಡ್ತಾ ಇದ್ದಾರೆ ಇವರು? 2.5 ವರ್ಷ 2.25 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಜನ ಏನು ಕೊಟ್ಟರು? ಬಹುಮತ ಕೊಟ್ಟರು ಇವ್ರಿಗೆ. ಹಿಂಗೆ ದುಡ್ಡು ಆಡಳಿತ ಮಾಡಲಿ ಅಂತನ? ಜನಗಳ ಸಾಮಾನ್ಯರ ಗತಿಯನ್ನು ನೋಡಿ. ಇದ್ದದೆಲ್ಲನೂ ಮಾಡ್ತಾ ಇರ್ತಾರೆ ಪಾಪ ಬಡವ್ರ ಮೇಲೆ. ಅವ್ರು FIR ಮಾಡಿದ್ರು ಅವ್ನು ಜೈಲಿಗೆ ಹೋಯ್ತಾನೆ, ಅವ್ನ ಹೆಂಡತಿ ಮನೆ ಕೂತಿರ್ತಾಳೆ, ಗುಳ ಅಂತ ಹೇಳ್ತಾ ಇರ್ತಾರೆ. ಯಾವ್ದು ಇವರು ಮುನ್ನಡೆ ಬರೋದೇ ಇಲ್ಲ. ದಯಮಾಡಿ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು 100 ಯೂನಿಟ್ ಕೊಡ್ತೀವಿ ಅನ್ನೋದು 200 ಯೂನಿಟ್ ಕೊಡ್ತೀವಿ ಅನ್ನೋದು ಪುನಃ ಹಾಕೊಂಡು ಬರೀತಾ ಇರ್ತಾರೆ ಬಡವ್ರ ಮೇಲೆ. ಅದನ್ನು ತಕ್ಷಣ ನಾನು ಖಂಡಿಸ್ತೀನಿ. ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ, ಸಮಾಜ ಸಂಘಟನಾ ಕಾರ್ಯದರ್ಶಿಯಾಗಿ ಖಂಡಿಸ್ತೀನಿ ಇದನ್ನು. ದಯಮಾಡಿ ಇದನ್ನು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸ್ವಾಮಿಗಳು ಇದನ್ನು ವಾಪಸ್ ಪಡಿಬೇಕು. ಇದನ್ನು ಭಾಳ ಉಗ್ರವಾಗಿ ಹೋರಾಟ ಮಾಡ್ತೀವಿ ಇಲ್ಲ ನಮ್ಮ ರಕ್ಷಣಾ ವೇದಿಕೆಯಿಂದ, ಸಮಾಜ ರಕ್ಷಣಾ ವೇದಿಕೆಯಿಂದ.